ಪಶುವೈದ್ಯ ಸಮೀಕ್ಷೆ ರೆಡ್ಡಿ ಅವರು ಮನೆಗೆ ಬಂದಿದ್ರಿ, ಪರಿಹಾರ ಸಾಕಷ್ಟು ಆರೋಪಗಳು ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್, ಏನು ಹೇಳ್ತೀರಾ? ಶಿವಮೊಗ್ಗ ತಾವರೆಕೊಪ್ಪ ಮೃಗಾಲಯದಲ್ಲಿ ಏನು ಒಂದು ಅನಿಮಲ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹೋಗಿ ನಮ್ಮ ಸಮೀಕ್ಷಾ ರೆಡ್ಡಿಯವರು ನಿಧನರಾಗಿದ್ದಾರೆ. ಆ ಒಂದು ಪ್ರಾಣಿಯ ದಾಳಿಯಿಂದ ಭಾಳ ಅತ್ಯಂತ ನೋವಿನ ಸಂಗತಿ ಆಗಿದೆ, ಅತ್ಯಂತ ದುಃಖದ ಸಂಗತಿ ಆಗಿದೆ. ಈ ಸಮಯದಲ್ಲಿ ಸರ್ಕಾರ ಪರಿವಾರ ಜೊತೆಯಲ್ಲಿದೆ. ಅವರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಅವರ ತಂದೆ ತಾಯಿಗಳಿಗೆ ಭೇಟಿಯಾಗಿದ್ದೇನೆ. ಧ್ರುವ ರೆಡ್ಡಿಯವರು ಮತ್ತು ಶೈಲಜಾ ರೆಡ್ಡಿಯವರು ಭಾಳ ದುಃಖದಲ್ಲಿದ್ದಾರೆ. ಈ ಕುಟುಂಬ ಯಾವತ್ತಿಗೂ ರಾಜ್ಯದ ಒಂದು ಏಳಿಗೆಗಾಗಿ ಭಾಳಷ್ಟು ಅವರು ಸರ್ಕಾರಿ ನೌಕರರಾಗಿ ಸೇವೆ ಮಾಡಿದ್ದಾರೆ. ಅವರು ತಂದೆಯವರು ಅವರು ಸುಮಾರು 90 ವರ್ಷ ವಯಸ್ಸಾಗಿದೆ, 99 ವರ್ಷ. ಈ 99 ವರ್ಷದ ವಯಸ್ಸಿನಲ್ಲಿಯೂ ಸಹಿತ ಅವರು ಇವತ್ತು ಸರ್ಕಾರದ ಬಗ್ಗೆ, ಜನರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಈ ಒಂದು ಪರಿವಾರಕ್ಕೆ ಈ ರೀತಿಯಲ್ಲಿ ನೋವು ಕೊಡುವಂಥದ್ದು ಇದು ಭಾಳ ಅನ್ಯಾಯದ ಒಂದು ಪರಮಾವಧಿ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಇವತ್ತು ಇಷ್ಟೆಲ್ಲ ನೋವಿನಲ್ಲಿದ್ದರೂ ಅವರು ನಮಗೆ ಭಾಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಅಲ್ಲಿರುವಂಥ ಏನು ವೆಟರ್ನರಿಯನ್ಸ್ ಇದ್ದಾರೆ, ವೈದ್ಯರಿದ್ದಾರೆ, ಅವರ ಸಮಸ್ಯೆಗಳೇನಿದ್ದಾವೆ, ಝೂದಲ್ಲಿ SOP ಮಾಡುವಂಥದ್ದರ ಬಗ್ಗೆ, ಮತ್ತು ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥದ್ದರ ಬಗ್ಗೆ, ಸಿಬ್ಬಂದಿಯವರಿಗೆ ಹೆಚ್ಚಿಸುವುದರ ಬಗ್ಗೆ ಮತ್ತು ಇತರ ವಿಷಯಗಳ ಬಗ್ಗೆ. ಏನು ಸಮೀಕ್ಷಾ ರೆಡ್ಡಿಯವರಿಗೆ ಏನು ಪ್ರಾಣಿಗಳ ಬಗ್ಗೆ ಎಷ್ಟೊಂದು ಕಳಕಳಿ ಇತ್ತು ಆ ಒಬ್ಬ ಅಧಿಕಾರಿಗೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಗ್ತದೆ. ಇವತ್ತು ನಮ್ಮಲ್ಲಿರುವಂಥ ಏನು ಲೇಪಾಡ್ ಇದೆ, ಚಿರತೆ ಇದೆ, ಚಿರತೆ ಇವತ್ತು ಅದಕ್ಕೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ, ಗಾಯಗಳಾಗಿದ್ದಂಥ ಸಂದರ್ಭದಲ್ಲಿ ಸಮೀಕ್ಷಾ ರೆಡ್ಡಿ ವೈಯಕ್ತಿಕವಾಗಿ ಹೋಗಿ ಇವತ್ತು ಕಳಕಳಿಯನ್ನು ಇಟ್ಕೊಂಡು ಚಿರತೆಗೆ ಚಿಕಿತ್ಸೆ ಕೊಟ್ಟಂಥದ್ದು ಆ ಭಾಗದ ಜನ ಇವತ್ತಿಗೂ ನೆನಪಿಸ್ಕೊಳ್ತಾರೆ. ಇವತ್ತು ಒಂದು ಮಾತು ಹೇಳ್ಬೋದು ನಾವು, ಅವರು ಅತ್ಯಂತ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಇವತ್ತು ಅವತ್ತು ಸಹಿತ ಯಾರಿಗೂ ಗೊತ್ತಾಗೋದಿಲ್ಲ, ಅವರು ಹೋಗಿ ಒಂದು ಪ್ರಾಣಿಗೆ ಚಿಕಿತ್ಸೆ ಕೊಡಲಿಕ್ಕೆ ಹೋಗಿದ್ದಾರೆ. ಈ ಒಂದು ದುರಂತ ಆಗಿದೆ. ಹೀಗಾಗಿ ಅವರ ಸಾವು, ಅವರೇನು ಹುತಾತ್ಮರಾಗಿದ್ದಾರೆ, ಇವತ್ತು ಅದು ಸುಮ್ಮನೆ ಹೋಗೋದಿಲ್ಲ. ಇವತ್ತು ನಮ್ಮ ಇಲಾಖೆಯೂ ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನಾವಳಿಗಳು ಯಾವುದೇ ರೀತಿಯಲ್ಲಿ ಆಗಬಾರ್ದು, ವಿಶೇಷವಾಗಿ ಮಹಿಳೆಯರಿಗೆ ಅಲ್ಲಿ ರಕ್ಷಣೆ, ಸುರಕ್ಷತೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ, SOP ಮಾಡಬೇಕು ಅನ್ನೋಂಥದ್ರ ಬಗ್ಗೆ, ಇವತ್ತು ಇವೆಲ್ಲ ವಿಷಯಗಳ ಬಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಸುಮಾರು ಬೆಳಿಗ್ಗೆನೇ 6-8 ಗಂಟೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಾನು ಬೆಳಗ್ಗೆನೇ ಒಂದು ಹಿರಿಯ ಅಧಿಕಾರಿಗಳ ಸಭೆ ಕರೆದು ಇವತ್ತು ಅದರ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದೇನೆ. ಇವತ್ತು ತನಿಖಾ ವರದಿನೂ ಬರ್ತದೆ. ನಾವು ಬರೋ ಹೊತ್ತಿನಲ್ಲೂ ನಾನು ಮತ್ತು ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರು, ನಮ್ಮ ವನ್ಯಜೀವಿ ಪಡೆ ಮುಖ್ಯಸ್ಥರು, ಎಲ್ಲ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಬಂದ ಮೇಲೆ ನಮ್ಮ ವೆಟರ್ನರಿಯನ್ಸ್ ಕಡೆಯಿಂದನೂ ಭಾಳಷ್ಟು ವಿಷಯಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಸಿಕ್ಕಿದೆ. ಝೂ ಅಲ್ಲಿ ಯಾವ ರೀತಿಯಲ್ಲಿ ಸುಧಾರಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ, ಸುರಕ್ಷತೆ ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ನಾವೆಲ್ಲ ವಿಚಾರ ಮಾಡಿದ್ದೇವೆ. ಮತ್ತು ಸರ್ಕಾರವೂ ಈಗಾಗಲೇ ಒಂದು ಕೇಡರ್, ಅಂದರೆ ವೆಟರ್ನರಿಯನ್ಸೇ ಒಂದು ಕೇಡರ್ಗೆ ಎಷ್ಟು ನಮಗೆ ಅವಶ್ಯಕತೆ ಇರುವಂಥ ವೈದ್ಯರ ನೇಮಕಾತಿ ಮಾಡಿಕೊಳ್ಬೇಕು. ಇವತ್ತು ಬೇರೆ ಡಿಪಾರ್ಟ್ಮೆಂಟಿಂದ ನಿಯೋಜನೆ ಆದರೆ ಸರಿ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಡಳಿತದಲ್ಲಿ ಸುಧಾರಣೆ ಮಾಡುವಂಥದ್ದು, ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಳ್ಳುವಂಥದ್ದು. ಯಾರೇ ಹಿರಿಯ ಅಧಿಕಾರಿಗಳಿದ್ದರೂ ಇವತ್ತು ಎಲ್ಲ ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ. ಹೀಗಾಗಿ ಇವತ್ತೇನು ಪಶು ವೈದ್ಯರ ಸಮಸ್ಯೆಗಳ ಬಗ್ಗೆನೂ ಕೆಲವೊಂದು ಒಂದು ವೈದ್ಯರ ಸಂಘಟನೆಯವರು ಬಂದು ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಸಮಗ್ರವಾಗಿ ಚರ್ಚಿಸಿ ಇವತ್ತು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ನಮ್ಮ ಇಲಾಖೆ ಮಾಡ್ತದೆ. ಮತ್ತು ಸಮೀಕ್ಷಾ ರೆಡ್ಡಿಯವರು ಏನು ನಿಧನರಾಗಿದ್ದಾರೆ, ಒಳ್ಳೆಯ ಒಂದು ಆಕೆ ಧೈರ್ಯವಂತೆ ಮತ್ತು ಭಾಳ ನಮ್ಮ ಪ್ರಾಣಿಗಳ ಬಗ್ಗೆ ಕಳಕಳಿಯುಳ್ಳಂಥವ್ರು. ಅವರ ಸ್ಮರಣೆಗಾಗಿ ಅಲ್ಲಿ ಏನಾದರೂ ಒಂದು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಈಗ ಸಮೀಕ್ಷೆ ಸಾವಾದ್ಮೇಲೆ ಸರ್ ಒಂದಷ್ಟು ಅಲ್ಲಿನ ಅಧಿಕಾರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇವ್ರದ್ದೇ ತಪ್ಪು, ಅಂದರೆ ಇವರನ್ನು ಸಿಲುಕಿಸೋ ನೋಡಿ, ಆ ರೀತಿಯಲ್ಲಿ ಯಾರಾದರೂ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ. ಆ ಹೇಳಿಕೆ ಇಲಾಖೆ ಹೇಳಿಕೆ ಅಲ್ಲ. ಅದನ್ನು ಖಂಡಿಸ್ತೇನೆ.
ಮತ್ತು ಆ ರೀತಿ ಹೇಳಿಕೆ ಕೊಡದ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಮುಂದುವರೆದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಸಾಕಷ್ಟು ಸಮನ್ವಯದ ಕೊರತೆ ಇತ್ತು. ಮತ್ತೆ ಅವ್ಯವಸ್ಥೆಗಳಿತ್ತು. ಈ ಎಲ್ಲ ವಿಷಯಗಳ ಬಗ್ಗೆ ನಾವೇನು ತನಿಖೆಗೆ ಈಗಾಗಲೇ ಆದೇಶ ಮಾಡಿದ್ದೇವೆ. ಆ ತನಿಖಾ ವರದಿಯಲ್ಲಿ ಇವೆಲ್ಲ ವಿಷಯಗಳು ಒಳಗೊಂಡಿರುತ್ತವೆ. ಪರಿಹಾರದ ಬಗ್ಗೆ ಸರ್ ನೋಡಿ, ನಾವು ಪರಿಹಾರ 30 ಲಕ್ಷ ಕೊಡಬೇಕು ಅಂತ ಚೆಕ್ಕನ್ನು ತೆಗೆದುಕೊಂಡು ಬಂದಿದ್ದೇವೆ. ಪರಿವಾರದವರು ಈ ಪರಿಹಾರ ನೀವು ಅವರ ಸ್ಮರಣಾರ್ಥ ಏನು ಮಾಡಬೇಕಂತೀರಿ ಅದಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ತಗೊಳ್ಳಿಲ್ಲ ಸರ್ ಅವರು. ಅವರ ಸಲಹೆ ಪ್ರಕಾರ ನಾವು ಅದನ್ನು ಅವರ ಸ್ಮರಣಾರ್ಥವಾಗಿ ಏನು ಕಾರ್ಯಕ್ರಮ ಮಾಡ್ತೇವೆ, ಏನು ಇವತ್ತು ತೀರ್ಮಾನ ಮಾಡ್ತೇವೆ, ಅದನ್ನು ಉಪಯೋಗ ಮಾಡಿಕೊಳ್ತೇವೆ. ಸರ್, ನ್ಯಾಷನಲ್ ಪಾರ್ಕಲ್ಲಿರೋ ಆನೆಗೆ ಹೆಸರು ಇಡಬೇಕು ಅನ್ನೋದೊಂದು ಪ್ರಸ್ತಾವನೆ ಇತ್ತು ಸರ್, ಅದ್ರದ್ದು ಏನೋ ಚರ್ಚೆ? ಭಾಳಷ್ಟು ಪ್ರಸ್ತಾವನೆಗಳಿದ್ದಾವೆ, ಅದೆಲ್ಲವೂ ಚರ್ಚೆ ಮಾಡಿ ಅದನ್ನು ಅಂತಿಮ ತೀರ್ಮಾನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.